ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ತುಂಬ ಸಂತೋಷದ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ತುಂಬ ಜನ ಉಚಿತ ಶಿಕ್ಷಣಕ್ಕೆ ಅರ್ಜಿ ಹಾಕದೆ ತುಂಬ ವರ್ಷದಿಂದ ಸಫರ್ ಆಗ್ತಾಯಿದ್ರಿ. ಕರ್ನಾಟಕ ಸರ್ಕಾರವು ಈ ವರ್ಷದಿಂದ ಅಂದರೆ ಫೆಬ್ರವರಿ 24ರಿಂದ RTE ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಿಂದ ನಿಮ್ಮ ಮಕ್ಕಳ ಉಚಿತ ಶಿಕ್ಷಣಕ್ಕೆ ತುಂಬ ಸಹಾಯವಾಗುತ್ತೆ ಫ್ರೆಂಡ್ಸ್. ಅದೇನು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ಮುಂಬರುವ 2026-27ನೇ ಸಾಲಿಗೆ ಅರ್ಹ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯಡಿ RTE ಶೇಕಡ 25% ಉಚಿತ ಸೀಟು ಪಡೆಯಲು ಅರ್ಜಿ ಸಲ್ಲಿಕೆಗೆ ಹಾಗೂ ಆಯ್ಕೆ ಪ್ರಕ್ರಿಯೆಗೆ ಮಾರ್ಗಸೂಚಿಯನ್ನು ಶಾಲಾ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ. ನೆರೆಹೊರೆಯ ಎಲ್ಲ ಶಾಲೆಯ ಪಟ್ಟಿಯನ್ನು ಫೆಬ್ರವರಿ 22ರಂದು ಬಿಡುಗಡೆ ಮಾಡಲಾಗುವುದು. ಇದಕ್ಕೆ ಆಕ್ಷೇಪಣೆಗಳಿದ್ದಲ್ಲಿ ಫೆಬ್ರವರಿ 16ರ ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಒಂದು ತುಂಬ ಮಾಹಿತಿಯಾಗಿದೆ ಇದು. ಫೆಬ್ರವರಿ 18ಕ್ಕೆ ನೆರೆಹೊರೆಯ ಶಾಲೆಗಳ ಅಂತಿಮ ಪಟ್ಟಿಯನ್ನು ನೀಡಲಾಗುವುದು. ಇದು ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ 12ರಂದು ಬಿಡುಗಡೆ ಮಾಡಲಾಗುವುದು. ಇದಕ್ಕೆ ಆಕ್ಷೇಪಣೆಗಳಿದ್ದಲ್ಲಿ ಫೆಬ್ರವರಿ 16ರೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಫೆಬ್ರವರಿ 18ಕ್ಕೆ ನೆರೆಹೊರೆಯ ಶಾಲೆಗಳ ಪಟ್ಟಿಯನ್ನು ಕೊಡಲಾಗುವುದು ಅಂತ ತಿಳಿಸಲಾಗಿದೆ. LKG ಹಾಗೂ 1ನೇ ತರಗತಿ ಪ್ರವೇಶಕ್ಕೆ ಖಾಸಗಿ ಶಾಲೆಗಳಲ್ಲಿ ಶೇಕಡ 25% ಹಾಗೂ ಅನುದಾನಿತ ಶಾಲೆಗಳಲ್ಲಿ ಲಭ್ಯವಿರುವ ಕನಿಷ್ಠ ಸೀಟುಗಳ ವಿವರಗಳನ್ನು ಪ್ರಕಟಿಸಲಾಗುವುದು ಎಂದು ಇಲಾಖೆ ಆಯುಕ್ತರು ಪ್ರಕಟಿಸಲಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಫೆಬ್ರವರಿ 20ರಂದು ಹಾಗೂ 21ರಂದು ಪ್ರಾಯೋಗಿಕ ಅರ್ಜಿಯನ್ನು ಬಿಡಲಾಗುತ್ತದೆ. ಫೆಬ್ರವರಿ 24ರಿಂದ ಮಾರ್ಚ್ 24ರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶವಿರುತ್ತದೆ ಫ್ರೆಂಡ್ಸ್. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ಫೆಬ್ರವರಿ 24ರಿಂದ ಮಾರ್ಚ್ 24ರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶವಾಗಿದೆ. ಇದು ತುಂಬ ಬಡವರಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ತುಂಬ ಬಡವರು ಈ ಲಕ್ಷ ಫೀಸ್ ಕಟ್ಟಿ ಓದಿಸೋದು ಕಷ್ಟ ಆಗ್ತಾಯಿತ್ತು. ಈಗ ಇದರಿಂದ ಖಾಸಗಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಕ್ಕಿದ್ರೆ ಬಡವರ ಮಕ್ಕಳು ಕೂಡ ಒಂದು ಒಳ್ಳೆಯ ಎಜುಕೇಷನನ್ನು ಪಡೆಯಬಹುದಾಗಿದೆ. ಇದು ಕೂಡ ಜನರಿಗೆ ಒಂದು ಸಂತೋಷದ ವಿಷಯ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರ ಮಕ್ಕಳು LKG ಮತ್ತು 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಲು ಅರ್ಹರಿರ್ತಾರೋ ಅವರು ಈ RTE ಅರ್ಜಿಯನ್ನು ಉಪಯೋಗಿಸಿಕೊಳ್ಳಿ. ಇದರಿಂದ ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣವಾದರೆ ಅವ್ರಿಗೂ ಕೂಡ ಒಂದು ಉನ್ನತ ಶಿಕ್ಷಣವು ಸಿಗುತ್ತದೆ. ಈ RTE ಅರ್ಜಿಗೆ ನೀವು ಕ್ಯಾಶ್ ಟು ಇನ್ಕಮ್ಮು, ಆಧಾರ್ ಕಾರ್ಡ್ಗಳನ್ನ ರೆಡಿ ಮಾಡಿಕೊಳ್ಳಿ ಮತ್ತು ಬರ್ತ್ ಸರ್ಟಿಫಿಕೇಟ್ ರೆಡಿ ಮಾಡಿಕೊಳ್ಳಿ. ಇದರಿಂದ ನೀವು RTEಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಇದು ಒಂದು ಕರ್ನಾಟಕ ಸರ್ಕಾರವು ಕೈಗೊಂಡಿರುವ ಒಂದು ನಿರ್ಧಾರ ಆಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.